ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಂಜು ಹ್ಯಾಪಿ ವರ್ಲ್ಡ್. ರಿಪಬ್ಲಿಕ್ ಡೇ ಸ್ಪೆಷಲ್ ಆಗಿ ತುಮಕೂರಿನಲ್ಲಿ 26ರಿಂದ 28ನೇ ತಾರೀಕಿನ ತನಕ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮದ ವಿಡಿಯೋವನ್ನು ಶೇರ್ ಮಾಡುತ್ತಿದ್ದೇನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಸ್ ಪುರಂ ಹತ್ತಿರ ಇರುವ ಈ ತೋಟಗಾರಿಕೆ ಇಲಾಖೆಯಲ್ಲಿ 2 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ನಡೆದಿದ್ದು, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗಿಯಾಗಿ ಫಲಪುಷ್ಪ ಪ್ರದರ್ಶನವನ್ನು ವೀಕ್ಷಿಸಿ ಆನಂದಿಸಿದರು. ಹಾಗೂ ಭಾನುವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ತುಮಕೂರಿನ ಮಕ್ಕಳು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರನ್ನು ರಂಜಿಸಿದರು. ಪ್ರತಿ ವರ್ಷವೂ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 1 ವಾರಗಳ ಕಾಲ ನಡೆಯುವ ಪ್ರದರ್ಶನದ ಮಾದರಿಯಲ್ಲೇ ತುಮಕೂರಿನಲ್ಲಿಯೂ ಸಹ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವು ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿವಿಧ ತಳಿಯ ಫಲಪುಷ್ಪಗಳನ್ನು ಆಯೋಜಿಸಲಾಗಿತ್ತು ಹಾಗೂ ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡಲು ಪಶು ವೈದ್ಯ ಇಲಾಖೆಯೂ ಸಹ ಸಾಕಷ್ಟು ಸ್ಟಾಲ್ಸ್ಗಳನ್ನು ಏರ್ಪಡಿಸಿತ್ತು. ನೀವೀಗ ಇಲ್ಲಿ ನೋಡಬಹುದು, ಸಾಕಷ್ಟು ಹೂಗಳನ್ನು ಪ್ರದರ್ಶನಕ್ಕೆ ಹಾಗೂ ಮಾರಾಟಕ್ಕೂ ಸಹ ಇಡಲಾಗಿತ್ತು. ಜನಗಳು ಅವರಿಗೆ ಇಷ್ಟವಾದ ಹೂಗಳನ್ನು ಖರೀದಿಸಿ ಆನಂದಿಸಿದರು. ಹಾಗೂ ನಾವು ಇಲ್ಲಿ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ಪ್ರೋಟೋಟೈಪನ್ನು ನೋಡಬಹುದು ಹಾಗೂ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ರಂಗಮಂದಿರ ಹಾಗೂ ಅತ್ಯಾಳ ನರಸಿಂಹಸ್ವಾಮಿ ಬೆಟ್ಟವನ್ನು ಈ ಚಿತ್ರದಲ್ಲಿ ಕಾಣಬಹುದು. ಹಾಗೂ ಸ್ವಚ್ಛ ಭಾರತ್ ನಿರ್ವಹಣೆಯ ಚಿತ್ರವನ್ನು ಸಹ ಕಾಣಬಹುದು. ನಂತರ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಿದ್ದ ತರಕಾರಿ, ಹೂ, ಹಣ್ಣುಗಳು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವುದನ್ನು ಕಾಣಬಹುದು. ಸಾಕಷ್ಟು ವಿವಿಧ ರೀತಿಯ ಹೂ ಹಾಗೂ ತರಕಾರಿಗಳನ್ನು ಇಲ್ಲಿ ಕಾಣಬಹುದು. ಪ್ರತಿ ಹಣ್ಣು ಹಾಗೂ ತರಕಾರಿಯ ಮುಂದೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನಂತರ ಇಲ್ಲಿ ಸಾಕಷ್ಟು ಹೂ ಗಿಡಗಳನ್ನು ಸಹ ಕಾಣಬಹುದು. ಹಾಗೂ ನಂತರ ಇಲ್ಲಿ ತೆಂಗಿನ ಗರಿಯಲ್ಲಿ ಮಾಡಿರುವ ವಿವಿಧ ರೀತಿಯ ಐಟಮ್ಸ್ಗಳನ್ನು ಕಾಣಬಹುದು. ಇಲ್ಲಿ ಫೋಟೋ ಸೆಷನ್ಗಾಗಿ ಒಂದು ಫ್ಲವರ್ ಇಮೇಜನ್ನು ಸಹ ಏರ್ಪಡಿಸಿದ್ದಾರೆ. ಇಲ್ಲಿ ತೆಂಗಿನ ಗರಿಯಲ್ಲಿ ಸಾಕಷ್ಟು ರೀತಿಯ ಕ್ರಿಯೇಟಿವ್ ಐಟಮ್ಸ್ಗಳನ್ನು ಸಹ ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದರಲ್ಲಿ ನಾವು ಬಸವಣ್ಣನ ಪ್ರತಿಮೆಯನ್ನು ಸಹ ಕಾಣಬಹುದು. ನಾವು ಈಗ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕುಣಿಗಲ್ನಲ್ಲಿ ಕಟ್ಟಿದ ಮಾರ್ಕೋನಹಳ್ಳಿ ಡ್ಯಾಮನ್ನು ಈ ಫಲಪುಷ್ಪ ಪ್ರದರ್ಶನದಲ್ಲಿ ಕಾಣಬಹುದು. ಅದರ ಬಗ್ಗೆ ಮಾಹಿತಿಯನ್ನು ಸಹ ಇಲ್ಲಿ ನೀಡಲಾಗಿದೆ. ನಂತರ ಮೀನು ಹಾಗೂ ಆಮೆಯನ್ನು ಸಹ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಕಾಣಬಹುದು. ನಂತರ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ರೀತಿಯ ಹೂಗಳನ್ನು ಅಲಂಕಾರಿತವಾಗಿ ಪ್ರದರ್ಶಿಸಿ ಅದರಲ್ಲಿ 2 ಬಾತುಕೋಳಿಗಳನ್ನು ಸಹ ತಯಾರಿಸಿದ್ದಾರೆ. ಹಾಗೂ ರೈತರಿಗೋಸ್ಕರ ಅವರ ಪ್ರತಿಮೆಯನ್ನು ಸಹ ಇಲ್ಲಿ ಮಾಡಲಾಗಿದೆ. ರೈತರೇ ದೇಶದ ಬೆನ್ನೆಲುಬು ಎಂಬ ವಾಕ್ಯವನ್ನು ಸಹ ಬರೆದಿದ್ದಾರೆ. ನಂತರ ಇಲ್ಲಿ ನಾವು ಸಾಕಷ್ಟು ಹೂಗಳನ್ನು ಪ್ರದರ್ಶನಕ್ಕಿಟ್ಟಿರುವುದನ್ನು ಕಾಣಬಹುದು. ನಂತರ 2 ಡಾಲ್ಫಿನ್ಗಳನ್ನು ಸಹ ಅಲಂಕರಿಸಿ ಪ್ರದರ್ಶನಕ್ಕೆ ಇಟ್ಟಿದ್ದರು. ನಂತರ ವಿವಿಧ ರೀತಿಯ ಗಿಡ ಮರಗಳನ್ನು ಇಲ್ಲಿ ಕಾಣಬಹುದು. ಈ ಗಿಡ ಮರಗಳು 1000 ವರ್ಷಗಳ ಕಾಲ ಇರಲಿದ್ದು ಅದರ ಬಗ್ಗೆ ಮಾಹಿತಿಯನ್ನು ಸಹ ನೀಡಲಾಗಿದೆ.